ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ನಾನು ಎದ್ದ ತಕ್ಷಣ ಇಲ್ಲಿ ವೆಯ್ಟನ್ನು ಒಂದು ಟೈಮ್ ಚೆಕ್ ಮಾಡ್ಕೊಳ್ತೀನಿ. ಇದಾದ ನಂತರ ವಾಕಿಂಗ್ಗೆ ಹೋಗಿದಂಥ ಟೈಮಲ್ಲಿ ಇಲ್ಲಿ ಶಂಖಪುಷ್ಪ ಹೂವು ಸಿಕ್ಕಿತ್ತು, ಅದನ್ನು ತಗೊಂಡು ಬಂದಿದ್ದೆ ಟೀ ಮಾಡ್ಕೊಳ್ಳೋಣ ಅಂಥೇಳಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಬಿಸಿ ನೀರು ಕುಡಿತಕ್ಕಂಥದ್ದು ಅಥವಾ ಬೇರೆ ಯಾವುದಾದ್ರೂ ಟೀಯನ್ನು ಕುಡಿತಕ್ಕಂಥ ಅಭ್ಯಾಸ ಇರುತ್ತೆ, ಇಲ್ಲ ಅಂದರೆ ಖಂಡಿತವಾಗೂ ಮಾಡ್ಕೊಳ್ಳಿ. ನಾನಿಲ್ಲಿ ಶಂಖಪುಷ್ಪ ಸಿಕ್ಕಿತ್ತು ಅಂಥೇಳಿ ಅದರದ್ದು ಒಂದು ಟೀ ಮಾಡ್ಕೊಂಡಿದ್ದೆ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಶಂಖಪುಷ್ಪ ಹೂವಿನ ಬೆನಿಫಿಟ್ಸ್ ಎಲ್ಲ. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಹೃದ್ರೋಗ ಸಂಬಂಧಿತ ಕಾಯಿಲೆಗಳಲ್ಲೂ ಅಂದರೆ ಒಂದಿನ ಎಲ್ಲ ಕುಡಿದು ಬಿಟ್ಟರೆ ಸರಿಯಾಗಲ್ಲ, ಇದನ್ನು ನಿಯಮಿತವಾಗಿ ಯೂಸ್ ಮಾಡ್ತಾ ಇರಬೇಕು. ಹಾಗೆ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಸಹ ಇದು ವರ್ಕ್ ಆಗುತ್ತೆ. ಹೀಗೆ ತುಂಬಾ ಬೆನಿಫಿಟ್ಸ್ಗಳು ಇದರಿಂದ ಸಿಗುತ್ತೆ. ಯಾವಾಗಲಾದರೂ ಸಿಕ್ಕಿದ್ರೆ ಖಂಡಿತವಾಗಿ ಯೂಸ್ ಮಾಡ್ಕೊಳ್ಳಿ. ನನಗೆ ಇವತ್ತು ಸಿಕ್ಕಿತ್ತಂತೇಳಿ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಬ್ಲೂ ಟೀ ಅಂತಲೂ ಸಹ ಹೇಳ್ತಾರೆ. ಟೀ ಕುಡಿಬೇಕು ಅಂತ ಅನಿಸಿದಾಗ ಈ ರೀತಿ ಮಾಡ್ಕೊಂಡು ಅದನ್ನು ರೀಪ್ಲೇಸ್ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ರವಾ ಉಪ್ಮಾವನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವಾಗಲೂ ಒಂದು ವೀಕ್ ಅಥವಾ ಒಂದು 15 ಡೇಸ್ಗೆ ವೆಯ್ಟನ್ನು ಚೆಕ್ ಮಾಡ್ಕೊಳ್ತಾನೆ ಇರ್ತೀನಿ. ಇವತ್ತು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣವೇ ವಾಶ್ರೂಮೆಲ್ಲ ಮುಗಿಸಿ ವೆಯ್ಟನ್ನು ಚೆಕ್ ಮಾಡ್ಕೊಳ್ಳಿ. ನೀರನ್ನು ಸಹ ಕುಡಿಯೋದು ಬೇಡ, ಖಾಲಿ ಹೊಟ್ಟೆಯಲ್ಲೇ ಚೆಕ್ ಮಾಡ್ಕೊಳ್ಳಿ. ನನಗೆ 1-2 kgಯಷ್ಟು ತೂಕ ಜಾಸ್ತಿ ಆಗಿದ್ದೀನಿ ಅಂತ ಅನಿಸ್ತು. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ವುಮೆನ್ಸ್ಗೆ ಅವರ ಒಂದು ಹೆಲ್ತನ್ನು ನೋಡ್ಕೊಳ್ಳೋದಕ್ಕೆ ಟೈಮೇ ಇರಲ್ಲ. ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡ್ರು ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡೋದಕ್ಕೂ ಸಹ ಆಗಲ್ಲ. ಯಾಕಂದರೆ ಮನೆ ಮಕ್ಕಳು ಅಂಥೇಳಿ ಎಷ್ಟೋ ಜವಾಬ್ದಾರಿಗಳಿರುತ್ತೆ, ಹಾಗಾಗಿ ಅದನ್ನು ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ. ಹಾಗೆಯೇ ಕೆಲವ್ರಿಗೆ ಡಯಟನ್ನು ಸಪ್ರೇಟ್ ಮಾಡಬೇಕೇನೋ ಅಂತಲೂ ಸಹ ಅನಿಸಿರುತ್ತೆ. ಹಾಗಾಗಿ ವೆಯ್ಟನ್ನು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. 1 ದಿನ 2 ದಿನ ಅಥವಾ 1 ವೀಕು 15 ಡೇಸ್ ಅಷ್ಟು ಮಾಡ್ತಾರೆ. ಅದಾದ ನಂತರ ಆಗಲ್ಲ ಅಂಥೇಳಿ, ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಬಿಡ್ತಾರೆ. ಹಾಗೆ ಎಷ್ಟೋ ಜನ ಮಹಿಳೆಯರು ಅವರ ಆರೋಗ್ಯದ ಮೇಲೆ ಹಾಗೆಯೇ ಅವರ ಹೆಲ್ತ್ ಬಗ್ಗೆ ಯಾವುದೇ ರೀತಿಯಾದಂತಹ ಕಾನ್ಷಿಯಸ್ನೆಸ್ಸನ್ನು ಇಟ್ಕೊಂಡಿರಲ್ಲ. ಖಂಡಿತವಾಗೂ ಮನೆ ಮಕ್ಕಳನ್ನ ಯಾವ ರೀತಿಯಾಗಿ ನಿಭಾಯಿಸಲೇಬೇಕು, ಈ ಒಂದು ಕೆಲಸಗಳನ್ನ ನಾವು ಮಾಡಲೇಬೇಕು, ಮುಗಿಸ್ಲೇಬೇಕು ಅಂಥೇಳಿ ಮಾಡ್ತೀವೋ ಅದೇ ರೀತಿ ದಿನದಲ್ಲಿ 1 ಅವರ್ ಅಥವಾ 2 ಅವರ್ ಆದ್ರೂ ನಮಗೆ ಅಂತ ಟೈಮನ್ನು ಕೊಟ್ಕೊಳ್ಳೇಬೇಕು. ವೀಕಲ್ಲಿ 1-2 ಟೈಮ್ಸ್ ಹೇರ್ ಕೇರ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ 1-2 ಟೈಮ್ಸ್ ಫೇಸ್ ಪ್ಯಾಕನ್ನು ಹಚ್ಚಿ ಸ್ಕಿನ್ ಕೇರನ್ನು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲದಕ್ಕೂ ಸಪ್ರೇಟ್ ಟೈಮನ್ನೇ ಕೊಟ್ಟು ಮಾಡ್ಕೋಬೇಕು ಅನ್ನೋಂಥದ್ದು ಏನೂ ಇಲ್ಲ. ನಾವು ಅಡುಗೆ ಮಾಡ್ತಾ ಇರ್ತಕ್ಕಂಥ ಟೈಮಲ್ಲಿ ಏನೇ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಟೈಮಲ್ಲೇ ಫೇಸ್ ಪ್ಯಾಕ್ ಅಥವಾ ಹೇರ್ ಪ್ಯಾಕನ್ನು ಹಚ್ಚಿಬಿಟ್ಟು ನಮ್ಮ ಒಂದು ಕಾಳಜಿಯನ್ನು ಸಹ ನಾವು ಮಾಡ್ಕೋಬೋದು. ಇಲ್ಲಿ ಉಪ್ಪಿಟ್ಟನ್ನು ಮಾಡೋದಕ್ಕೆ ರವೆಯನ್ನು ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಾಣಲಿಗೆ ಎಣ್ಣೆಯನ್ನು ಸಹ ಹಾಕ್ತಾಯಿದ್ದೀನಿ. ಸಮ್ಟೈಮ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡೋ ಅಂಥ ಸಂದರ್ಭದಲ್ಲಿ ನಮಗೆ ಸಪ್ರೇಟ್ ಡಯಟ್ ಮಾಡಬೇಕು ಅಂತೇಳಿ ನಾವು ವೆಯ್ಟ್ ಲಾಸನ್ನು ಮಾಡೋದಕ್ಕೆ ಅಭ್ಯಾಸ ಮಾಡ್ಕೊಂಡು ಬಂದಿರತಕ್ಕಂಥ ಆಹಾರನೇ ಬೇರೆ ರೀತಿಯಾಗಿರುತ್ತೆ. ಆದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣವೇ ಸಡನ್ನಾಗಿ ಏನು ಮಾಡ್ತೀವಿ, ನಮ್ಮ ಆಹಾರ ಅಭ್ಯಾಸಗಳನ್ನು ಚೇಂಜ್ ಮಾಡ್ಕೊಬಿಡ್ತೀವಿ. ನಾವು ಚಿಕ್ಕ ವಯಸ್ಸಿನಿಂದ ಆಹಾರ ಅಭ್ಯಾಸಗಳನ್ನು ಮಾಡ್ಕೊಂಡಿರೋದನ್ನು ಬಿಟ್ಟು ನಾವು ಯಾವಾಗ ಬೇರೆ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ಆ ತಕ್ಷಣವೇ ನಮ್ಮ ಬ್ರೈನ್ ಅದನ್ನು ಖಂಡಿತವಾಗೂ ತಗೊಳ್ಳೋದಿಲ್ಲ. ಹಾಗಾಗಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೂ ಸಾಧ್ಯ ಆಗ್ತಾ ಇರಲ್ಲ. ಹಾಗೆಯೇ ಮಾರ್ನಿಂಗ್ ಎಲ್ಲರಿಗೂ ಟಿಫನ್ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನಮಗೆ ಸಪ್ರೇಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದಾಗ ನಮಗೆ ಮಾಡಿರ್ತಕ್ಕಂಥ ಟಿಫನ್ ಮೇಲೆ ಕ್ರೇವಿಂಗ್ ಸಹ ಆಗ್ತಾ ಇರುತ್ತೆ. ಇದನ್ನು ಬಿಟ್ಟು ಅದನ್ನು ತಿಂದು ಏನಕ್ಕೋಸ್ಕರ ವೆಯ್ಟ್ ಲಾಸನ್ನು ಮಾಡಬೇಕು ಅನ್ನೋದು ಸಹ ಅನಿಸ್ತಾ ಇರುತ್ತೆ. ಹಾಗೆ ಮಕ್ಳಿಗೂ ಬಿಟ್ಟಿರ್ತಾರೆ ಅಂಥೇಳಿ ಅದು ಸ್ವಲ್ಪ ಇದು ಸ್ವಲ್ಪ ಅಂಥೇಳಿ ಏನು ಮಾಡ್ತಾ ಇರ್ತೀವಿ, ತಿಂದ್ಬಿಡ್ತಾ ಇರ್ತೀವಿ. ಹಾಗಾಗಿ ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ. ಅದು ವೇಸ್ಟ್ ಆಗುತ್ತೆ, ಇದು ವೇಸ್ಟ್ ಆಗುತ್ತೆ ಅಂಥೇಳಿ ತಿಂತಾನೆ ಇರ್ತೀವಿ. ಹಾಗಾಗಿ
ವೆಯ್ಟ್ ಗೇನ್ ಅಂತೂ ಆಗ್ತಾನೆ ಇರುತ್ತೆ. ಮತ್ತು ಕೆಲವೊಂದು ಟೈಮಲ್ಲಿ ವೆಯ್ಟನ್ನು ಲಾಸ್ ಮಾಡಿಕೊಂಡು ಇವಾಗ ಏನು ಮಾಡಬೇಕು, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರು ಅಂತ ಯಾರಾದರೂ ಹೇಳ್ಬಿಟ್ರೆ ಅಲ್ಲಿಗಂತೂ ಮುಗ್ದೇ ಹೋಯ್ತು. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆ ಕೆಲವೊಂದು ಟೈಮಲ್ಲಿ ಕೆಲಸಗಳು ಅಂತೇಳಿ ಪ್ರಾಪರಾಗಿ ನೀರನ್ನು ಕುಡಿತಾ ಇರಲ್ಲ. ಕೆಲವೊಂದು ಟೈಮಲ್ಲಿ ಟೆನ್ಷನ್ ಎಲ್ಲ ತಗೊಂಡು ಸರಿಯಾಗಿ ನಿದ್ದೆ ಮಾಡ್ತಾ ಇರಲ್ಲ. ಬೆಳಗ್ಗೆ ಟಿಫನನ್ನು ಸ್ಕಿಪ್ ಮಾಡಿಬಿಡ್ತೀವಿ. ಕೆಲಸ ಎಲ್ಲ ಮುಗಿಸಿದ ನಂತರನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಕಿಪ್ ಮಾಡ್ತೀವಿ. ಈ ರೀತಿ ಯಾವಾಗಲೂ 1 or 2 ಟೈಮ್ಸ್ ಅಥವಾ ಒಂದು 15 ದಿನಗಳಷ್ಟು ಸ್ಕಿಪ್ ಮಾಡಿದ್ರೆ ಓಕೆ. ಆದರೆ ಲೈಫ್ ಲಾಂಗ್ ಅದೇ ರೀತಿ ಬ್ಯಾಲೆನ್ಸ್ ಇಲ್ದಿರ ನಡ್ಕೊಳ್ತಾ ಇದ್ದರೆ ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಚಾನ್ಸಸ್ಸು ಸಹ ಇರುತ್ತೆ. ಯಾಕಂದರೆ ನೈಟೆಲ್ಲ ಊಟವನ್ನು ಕೊಟ್ಟಿರಲ್ಲ. ಬೆಳಗ್ಗೆ ಎದ್ದ ನಂತರ ನಮಗೆ ಬ್ರೈನ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ದೇಹಕ್ಕೆ ಏನಾದ್ರೂ ಆಹಾರವನ್ನು ಕೊಡಲೇಬೇಕು. ಆದರೆ ಕೆಲಸಗಳು ಅಂತೇಳಿ ಸಾಮಾನ್ಯವಾಗಿ ನಾವು ಊಟವನ್ನೇ ಕೊಟ್ಟಿರಲ್ಲ. ಹೀಗೆ ಅನೇಕ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಹಾಗೆ ತುಂಬಾ ಏನೇನೇನೇನೇನೋ ಟ್ರೈ ಮಾಡ್ತೀವಿ. ಆದರೆ ಏನೇನು ಟ್ರೈ ಮಾಡಿದ್ರೂ ಯಾವಾಗ ವೆಯ್ಟ್ ಲಾಸ್ ನಮಗೆ ಸಾಧ್ಯ ಆಗೋದಿಲ್ವೋ ಆವಾಗ ಓಪ್ಸ್ ಅನ್ನೋದು ಹೋಗುತ್ತೆ. ಸೊ ಬೇಡ ಅಂತೇಳಿ ಏನು ಮಾಡ್ತೀವಿ, ನಾವು ಅದನ್ನು ಬಿಡ್ತೀವಿ. ಮತ್ತು ಹೇಗಿದೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. 1-2 ದಿನ ಮಾಡ್ತಕ್ಕಂಥದ್ದು, 1-2 ದಿನ ಬಿಡ್ತಕ್ಕಂಥದ್ದು, ಆ ರೀತಿ ಎಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗೋದಿಲ್ಲ. ಹಾಗೆಯೇ ಕೆಲವರಿಗೆ ಟೀ ಕಾಫಿ ಅಭ್ಯಾಸ ಇರುತ್ತೆ. ಟೀ ಕಾಫಿಯನ್ನು ಬಿಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಟೀ ಕಾಫಿ ಬಿಡೋದಿದ್ರೆ ನಾನು ವೆಯ್ಟ್ ಲಾಸೇ ಮಾಡಲ್ಲ ಅಂತ ಅಂದ್ಕೊಬಿಡ್ತಾರೆ. ಕೆಲವರಿಗೆ ಸ್ವೀಟ್ ಕ್ರೇವಿಂಗ್ಸ್ಗಳು ಸಹ ಇರುತ್ತೆ. ಸ್ವೀಟ್ ಬಿಡಬೇಕಂತ ಹೇಳಿದ್ರೆ ನಾನು ವೆಯ್ಟ್ ಲಾಸ್ ಮಾಡೋದೇ ಇಲ್ಲ ಅಂತ ಅಂದ್ಕೊಬಿಡ್ತಾರೆ. ಆದರೆ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ 1 ತಿಂಗಳೋ ಅಥವಾ 1-2 ತಿಂಗಳೋ ಮಾಡಿ ಬಿಡ್ತಕ್ಕಂಥದ್ದಲ್ಲ. ಇದು ಲೈಫ್ ಲಾಂಗ್ ಇರೋದ್ರಿಂದ ನಾವು ಯಾವ ರೀತಿ ಆ ಒಂದು ಫುಡ್ಗಳನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಯಾವುದೇ ವಿಷಯ ಆದ್ರೂ ಅಷ್ಟೇ, ನಾವು ಮಾಡಬೇಕು ಅಂತಂದ ತಕ್ಷಣವೇ ಯಾವುದನ್ನು ಸಹ ನಮಗೆ ಕಲ್ತ್ಕೊಳ್ಳೋದಕ್ಕೆ ಆಗಲ್ಲ. ಹಾಗೆಯೇ ನೋಡಿದ ತಕ್ಷಣವೇ ಯಾವುದನ್ನು ಸಹ ನಮಗೆ ಅನುಭವಕ್ಕೆ ಬರಲ್ಲ. ನಾವು ಟ್ರೈ ಮಾಡ್ತಾ ಇದ್ರೇ ಮಾತ್ರ ಪ್ರತಿಯೊಂದೂ ನಮ್ಮ ಬಾಡಿಗೆ ಏನು ಸೆಟ್ ಆಗ್ತಾ ಇದೆ ಮತ್ತು ಏನು ಸೆಟ್ ಆಗ್ತಾ ಇಲ್ಲ, ನಮಗೆ ಯಾವುದು ಸರಿ ಮತ್ತು ಯಾವುದು ಸರಿ ಇಲ್ಲ, ಯಾವುದು ತಗೋಬೇಕು ಯಾವುದು ತಗೋಬಾರ್ದು ಅನ್ನೋತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಸುಮ್ಮನೆ ನೋಡ್ತಕ್ಕಂಥದ್ದು ಅಥವಾ ಬೇರೆಯವರಿಂದ ಏನು ಮಾಡಬೇಕು ಅಂತ ಟಿಪ್ಸನ್ನು ಕೇಳ್ತಕ್ಕಂಥದ್ದು ಅದನ್ನು ಬಿಟ್ಟು ಏನಾದರೂ ಸ್ವಲ್ಪನಾದ್ರೂ ಸಹ ನಾವು ಟ್ರೈ ಮಾಡ್ತಾ ಹೋಗಬೇಕು. ನಮಗೆ ತಿಳಿತಾ ಹೋಗುತ್ತೆ, ಇವಾಗ ಇದನ್ನು ಆ್ಯಡ್ ಮಾಡ್ಕೋಬೋದು, ಇವಾಗ ಇದು ಬೇಡ, ಇದು ನಮ್ಮ ಬಾಡಿಗೆ ಸೆಟ್ ಆಗ್ತಾ ಇಲ್ಲ ಅಂಥೇಳಿ. ಹಾಗೆ ಟೀ ಕುಡಿಯೋದು ತಪ್ಪು ಅಂತೇನಲ್ಲ. ಟೀಯನ್ನು ಕುಡಿಯೋದ್ರಿಂದ ಬಾಡಿ ತುಂಬಾ ಡ್ರೈ ಆಗುತ್ತೆ ಅಂಥೇಳಿ, ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗುತ್ತೆ. ಬಾಡಿ ಡ್ರೈ ಆಗೋದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಆದರೆ ಸರಿಯಾಗಿ ಫುಡ್ಡು ಜೀರ್ಣ ಆಗಲ್ಲ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ ಅಂತೇಳಿ ಟೀಯನ್ನು ಕುಡಿಯೋದು ಬೇಡ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಕೆಲವ್ರಿಗೆ ಟೀ ಕುಡ್ದಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಮೈಂಡು ಬ್ಲ್ಯಾಂಕ್ ಆ ಥರ ಅನಿಸ್ತಾ ಇರುತ್ತೆ. ಅಂಥವರು ಖಂಡಿತವಾಗ್ಲೂ ಕುಡಿಬೋದು. ಆದರೆ ಖಾಲಿ ಹೊಟ್ಟೆಲಂತೂ ತಗೋಬೇಡಿ. ಒಂದು ಊಟ ಆದ ತಕ್ಷಣನೋ ಅಥವಾ ಒಂದು ಈವ್ನಿಂಗ್ ಟೈಮಲ್ಲೋ ಎಷ್ಟು ಕುಡಿತಾ ಇದ್ರಿ ಅದರಲ್ಲಿ ಒಂದು ಹಾಫನ್ನು ಕುಡಿಯೋಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ತಕ್ಷಣಕ್ಕೆ ಯಾವುದೇ ಒಂದನ್ನು ಸಹ ನಾವು ಬಿಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪನೇ ಕಡಿಮೆ ಮಾಡ್ತಾ ಹೋಗಬೇಕು. ನಾವು ಏನೇ ಒಂದನ್ನು ಬಿಡಬೇಕು ಅಂತ ಹೇಳಿದ್ರೆ ಆ ಜಾಗಕ್ಕೆ ಮತ್ತೊಂದನ್ನು ರೀಪ್ಲೇಸ್ ಮಾಡಬೇಕು. ಇವಾಗ ರೈಸ್ ತಿನ್ನೋದನ್ನು ಬಿಡಬೇಕಂತ ಹೇಳಿದ್ರೆ ನಾನು ರೈಸೇ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಬರೀ ತರಕಾರಿಗಳನ್ನ ತಿನ್ನೋದು, ಹಣ್ಣನ್ನು ತಿಂತಕ್ಕಂಥದ್ದು ಈ ರೀತಿಯಾಗಿ ಮಾಡಿದ್ರೆ ಹೊಟ್ಟೆ ಸರಿಯಾಗಿ ತುಂಬಲ್ಲ. 1 ಟೈಮ್ 2 ಟೈಮ್ 1 ಟೈಮ್ 2 ಟೈಮ್ ಅದನ್ನು ಮಾಡ್ತೀವಿ, ನೆಕ್ಸ್ಟು ಆಗಲ್ಲ ಅಂಥೇಳಿ ಡಿಸ್ಕಂಟಿನ್ಯೂ ಮಾಡ್ತೀವಿ. ಆ ರೀತಿ ಅಲ್ಲ, ರೈಸನ್ನು ಸಹ ಇಟ್ಕೋಬೇಕು. ಜೊತೆಗೆ ಹೆಲ್ದಿಯಾದಂತಹ ಹಣ್ಣುಗಳು, ತರಕಾರಿಗಳು, ಕಾಳುಗಳು ಇದೆಲ್ಲವನ್ನು ಸಹ ನಾವು ಸೇರಿಸ್ಕೋಬೇಕು. ಯಾವುದೂ ಸಹ ಕೆಟ್ಟ ಫುಡ್ ಅಂತ ಎಲ್ಲ ಯಾವುದೂ ಇಲ್ಲ. ಅತಿಯಾಗಿ ತಿಂದರೆ ಅಮೃತನು ವಿಷ ಅಂತ. ಕಾಳುಗಳು ಹೆಲ್ತಿ ಅಂತೇಳಿ ಅದನ್ನೇ ಯಾವಾಗಲೂ ಜಾಸ್ತಿ ತಿನ್ಕೊಂಡಿರೋಕ್ಕಾಗಲ್ಲ, ಬ್ಲೋಟಿಂಗ್ ಆಗುತ್ತೆ ಅಥವಾ ಜೀರ್ಣನೇ ಆಗಲ್ಲ. ಹಾಗೆ ಹಣ್ಣುಗಳು, ತರಕಾರಿಗಳು ತುಂಬ ಹೆಲ್ತಿ ಅಂತೇಳಿ ಯಾವಾಗಲೂ ಅದನ್ನೇ ತಿನ್ಕೊಂಡು ಇರೋಕ್ಕೆ ಆಗಲ್ಲ. ಅದು ಫೈಬರನ್ನು ಕೊಟ್ಟರೆ ಈ ಒಂದು
ರೈಸ್, ರಾಗಿ ಈ ರೀತಿಯಾದಂಥ ಫುಡ್ಗಳು ನಮಗೆ ಶಕ್ತಿಯನ್ನು ಕೊಡೋದಕ್ಕೆ ಬೇಕೇ ಬೇಕಾಗುತ್ತೆ. ಹಾಗೆ ಪ್ಲೇಟಲ್ಲಿ ಪ್ರತಿಯೊಂದನ್ನು ಕೆಲವ್ರಿಗಂತೂ ಉಪವಾಸ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಕೆಲವೊಂದು ಡಯೆಟ್ಗಳಲ್ಲಿ ಈ ಟೈಮಿಂದ ಈ ಟೈಮ್ಗೆ ಉಪವಾಸ ಇರಿ ಅಂತೆಲ್ಲ ಹೇಳ್ಬಿಡ್ತಾರೆ, ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅದೆಲ್ಲನೂ ಕೆಲವ್ರಿಗದು ಸಾಧ್ಯ ಆಗ್ತಾ ಇರಲ್ಲ. ಖಂಡಿತ ಆ ರೀತಿ ಎಲ್ಲ ಏನು ಬೇಡ. ಏನು ಮಾಡಿರ್ತೀವೋ ಕ್ರೇವಿಂಗ್ಸು ಸಹ ಕಡಿಮೆ ಆಗಬೇಕು. ಏನು ಬೇಕು ಅಂತ ಅನಿಸುತ್ತೋ ಪ್ರತಿಯೊಂದನ್ನು ತಿನ್ನಬೇಕು. ಎಲ್ಲವನ್ನು ತಿನ್ಕೊಂಡೇ ವೆಯ್ಟನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು. ಆದರೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ನಾನು ಹೇಳ್ದಂಗೆ ಒಂದೇ ದಿನಕ್ಕೆ ಪ್ರತಿಯೊಂದನ್ನು ಸಹ ಕಲ್ತ್ಕೊಳ್ಳೋದಕ್ಕೆ ಆಗಲ್ಲ, ಪ್ರತಿಯೊಂದನ್ನು ಸಹ ನಮಗೆ ಗೊತ್ತಾಗಲ್ಲ. ಪ್ರತಿಯೊಂದನ್ನು ಟ್ರೈ ಮಾಡ್ತಾ ಹೋಗ್ತಾ ಇರುವಾಗ ಒಂದು ಟೈಮು ಸಕ್ಸಸ್ ಆದರೆ ಓಕೆ, ಇದರಿಂದ ಇದೇ ಒಂದು ಓಕೆ ನನಗೆ ಫಿಟ್ ಆಗ್ತಾ ಇದೆ ಈ ಒಂದು ಊಟ ಅಂಥೇಳಿ ಅದನ್ನು ತಿಳ್ಕೊಬೋದು. ಇನ್ ಕೇಸ್ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಇದು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂಥೇಳಿ ಮತ್ತು ಇನ್ನೇನು ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಅಡ್ಜಸ್ಟ್ ಮಾಡಬೇಕಾಗಿತ್ತೆ. ಅದಕ್ಕಿಂತನೂ ಮೊದಲು ನಮ್ಮ ಬಾಡಿಯನ್ನು ನಾವು ಫಸ್ಟು ನಾವೇ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕು. ಯಾವ್ಯಾವ ಫುಡ್ಡು ನಮ್ಮ ಬಾಡಿಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನಾವು ಯಾವಾಗ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವೋ ಅದು ನಮಗೇ ಗೊತ್ತಾಗುತ್ತೆ. ಬೇರೆಯವ್ರ ಹತ್ರ ಕೇಳಿ ಅವರೇನು ತಿಂತಾರೆ, ಅವರೇನು ಮಾಡ್ತಾರೆ, ಪ್ರತಿಯೊಬ್ಬರು ತಿಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಸೆಟ್ ಆಗಲ್ಲ. ಈಗ ಉಪ್ಪಿಟ್ಟು ರೆಡಿಯಾಗಿ ನನ್ನ ಪ್ಲೇಟನ್ನು ನಾನು ಈ ರೀತಿಯಾಗಿ ಬ್ಯಾಲೆನ್ಸನ್ನು ಮಾಡಿಕೊಂಡೆ. ಹಾಗೆಯೇ ಪ್ರತಿಯೊಬ್ಬರೂ ಸಹ ವೆಯ್ಟನ್ನು ಮೇಂಟೈನನ್ನು ಮಾಡ್ಕೋಬೋದು. ಖಂಡಿತವಾಗೂ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಾನು ತಿಳಿಸ್ತೀನಿ. ಬೆಳಗ್ಗೆ ಟಿಫನ್ ಆದ ನಂತರ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಕಾಳುಗಳನ್ನು ಇಲ್ಲಿ ಸ್ಟವ್ ಮೇಲೆ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಕೆಲವೊಬ್ಬರು ಫ್ರೈಗೂ ಸಹ ಹಾಕ್ತಾರೆ, ಬಟ್ ನಾನು ಆ ರೀತಿ ಫ್ರೈಗೆ ಹಾಕಿ ಕಾಳನ್ನು ಬೇಯಿಸಲ್ಲ. ಎಣ್ಣೆಯಲ್ಲಿ ಸಾಧ್ಯವಾದಷ್ಟು ಯಾವ್ದ್ಯಾವುದು ಆಗುತ್ತೋ ಅದನ್ನು ಎಣ್ಣೆಯಲ್ಲಿ ನಾನು ಉರಿಯಲ್ಲ. ಹಾಗೆ ತರಕಾರಿಗಳನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ಯಾವ ತರಕಾರಿಗಳೆಲ್ಲ ಇರುತ್ತೋ ಪ್ರತಿಯೊಂದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಬದನೆಕಾಯಿ, ಆಲೂಗೆಡ್ಡೆ ಇದ್ರಂತೂ ಕಾಳು ಸಾಂಬಾರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಸಹ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7ರಿಂದ 8 ಎಸ್ಲಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ಕಡಲೆಪಪ್ಪನ್ನು, ಉರಿಗಡಲೆಯನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಅದಾದ ನಂತರ ಖಾರದ ಪುಡಿ ಮತ್ತು ಹುಣಸೆ ಹಣ್ಣನ್ನು ಸಹ ನಾನಿಲ್ಲಿ ಒಟ್ಟಿಗೆ ಸೇರಿಸಿ ರುಬ್ಕೊಳ್ತೀನಿ. ಕೆಲವರು ಹುಣಸೆ ಹಣ್ಣನ್ನು ಸೇರಿಸೋದ್ರಿಂದ ಗಟ್ಟಿಯಾಗುತ್ತೆ ಅಂತ ಅಂದ್ಕೊಳ್ತಾರೆ. ಸಪ್ರೇಟಾಗಿ ನೀರಲ್ಲಿ ಕಿವುಚಿ ಹಾಕ್ತಾರೆ. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಖಂಡಿತ ಈ ರೀತಿ ಹಾಕಿದ್ರೂ ಸಹ ಯಾವುದೇ ರೀತಿ ಗಟ್ಟಿ ಬರಲ್ಲ, ಏನೂ ಆಗಲ್ಲ. ಸ್ವಲ್ಪನೇ ತಗೊಳ್ಳೋದ್ರಿಂದ ಆಲ್ರೆಡಿ ಟೊಮೊಟೊ ಹಾಕಿದ್ದೀವಿ, ಹುಣಸೆಹಣ್ಣು ಸ್ವಲ್ಪನೇ ಸಾಕಾಗುತ್ತೆ. ಇದ್ರ ಪೇಸ್ಟನ್ನು ಸಹ ರೆಡಿ ಮಾಡ್ಕೊಳ್ತೀನಿ. ಇದಾದ ನಂತರ ಇಲ್ಲಿ ಕಾಳು ಸಹ ಬೆಂದಿತ್ತು. ಚೆನ್ನಾಗಿ ಬೆಂದಿರ್ತಕ್ಕಂಥ ಕಾಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ತರಕಾರಿಗಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ತರಕಾರಿಗಳು, ಕಾಳುಗಳು ಸಪ್ರೇಟಾಗಿ ಬೇಯಿಸ್ಕೊಂಡು ತಿನ್ನಬೇಕಂತೆಲ್ಲ ಏನೂ ಇಲ್ಲ. ಯಾವ ರೀತಿಯಾಗಿ ನಿಮ್ಮ ಒಂದು ಊಟದಲ್ಲಿ ಆ್ಯಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಸಾಂಬಾರುಗಳನ್ನು ದಿನನಿತ್ಯ ಒಂದೊಂದು ಕಾಳುಗಳನ್ನು ಹಾಕಿ ಸಾಂಬಾರು ಮಾಡ್ಕೊಳ್ತಕ್ಕಂಥದ್ದು. ಕೆಲವೊಂದು ಟೈಮಲ್ಲಿ ಸಾಂಬಾರು ಮಾಡೋದಕ್ಕೆ ಕಾಳನ್ನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸಪ್ರೇಟ್ ಕಾಳುಗಳ ಪಲ್ಯಗಳನ್ನು ಮಾಡ್ಕೊಳ್ಳೋದು, ಆ ರೀತಿಯಾಗಿ ಮಾಡ್ಕೋಬೋದು. ಈಗ ರುಬ್ಬಿದ್ದಂತಹ ಮಸಾಲೆಯನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ಎಲ್ಲವನ್ನು ಕಂಪ್ಲೀಟಾಗಿ ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಲಾಸ್ಟಲ್ಲಿ ಕೊನೆಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅದನ್ನು ನೋಡಿ ಉಪ್ಪನ್ನು ಹಾಕ್ಕೊಂಡು ಅದಾದ ನಂತರ 1-2 ವಿಸಲನ್ನು ಮತ್ತೆ ಹಾಕಿಸ್ತೀನಿ. ಕೆಲವೊಬ್ಬರು ಒಗ್ಗರಣೆಯಲ್ಲೇ ತರಕಾರಿಗಳನ್ನು ಹುರಿದು ನಂತರ ಬೆಂದಿರ್ತಕ್ಕಂಥ ಕಾಳುಗಳನ್ನು ಅದಕ್ಕೆ ಮಿಕ್ಸ್ ಮಾಡಿ ಮಸಾಲೆಯನ್ನು ಹಾಕಿ ಕುದಿಸ್ತಕ್ಕಂಥದ್ದು ಸಹ ಮಾಡ್ತಾರೆ. ಆದರೆ ನಾನು ಆ ರೀತಿಯಾಗಿ ಮಾಡಲ್ಲ. ಯಾಕಂದರೆ ಅದರಲ್ಲಿ ಅಷ್ಟೊಂದು ಹಸಿ ವಾಸನೆ ಹೋಗಲಾಗೆ ತುಂಬ ಟೈಮ್ ಅದನ್ನು ಕುದಿಸಬೇಕು. ಹಾಗಾಗಿ ನಾನು ಆ ರೀತಿ ಮಾಡಲ್ಲ. ಈ ರೀತಿ ಡೈರೆಕ್ಟ್ ಇನ್ನೊಂದು 2 ವಿಸಲ್ಸ್ ಬರ್ಸ್ಬಿಟ್ರೆ ಏನೇ ಒಂದು ಹಸಿ ಸ್ಮೆಲ್ಲು ಸಹ ಇರಲ್ಲ. ಹಾಗೆಯೇ ಕೆಲವರು ರುಬ್ಬಿದಂಥ ಮಸಾಲೆಯನ್ನು ಹಾಕಿದ್ರೆ ತಳ ಹಿಡಿಯುತ್ತೆ ಅಂತ ಸಹ ಹೇಳ್ತಾರೆ. ಮಸಾಲೆಯನ್ನು ಹಾಕಿ
ಒಂದು ಕುದಿ ಬರೋ ತನಕ ಇದ್ದು ನಂತರ ಲಿಡ್ ಕ್ಲೋಸ್ ಮಾಡಿ ವಿಸಲ್ ಬರ್ಸೋದ್ರಿಂದ ಯಾವುದೇ ರೀತಿಯಾದಂತಹ ತಳ ಹಿಡಿಯೋಲ್ಲ. ನಾವು ಹಾಕಿದ ತಕ್ಷಣ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ವಿಸಲ್ ಹಾಕ್ಸ್ಬಿಟ್ರೆ ತಳ ಹಿಡಿತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವೇನು ಮಾಡಬೇಕು, ವಿಸಲನ್ನು ಹಾಕ್ಸ್ಬೇಕು. ಆ ಥರ ಆದರೆ ಏನೂ ಸಹ ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ತಳ ಹಿಡಿತು ಅಂತ ಹೇಳಿದ್ರೆ ಸಾಂಬಾರು ಟೇಸ್ಟೇ ಸಹ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನಾನು ಉಪ್ಪನ್ನು ಸಹ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಟೈಮು ಕುದಿ ಬಂದು ಒಂದು 5 ನಿಮಿಷ ತಗೊಳುತ್ತೆ ಅಷ್ಟೇ. ಆಲ್ರೆಡಿ ಕಾಳು ಅದು ಸಾಂಬಾರೆಲ್ಲ ಬಿಸಿನೇ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಅಷ್ಟು ತಗೊಳುತ್ತೆ. ಇದಾದ ನಂತರ ಎಲ್ಲವನ್ನು ಒಂದು ಟೈಮು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಸಲ್ ಬರೋದಕ್ಕೆ ಬಿಡ್ತೀನಿ. ಕೆಲವೊಬ್ಬರು ಕಾಳನ್ನು ಒಗ್ಗರಣೆಯನ್ನು ಹಾಕಿನೇ ಕಾಳನ್ನು ಹಾಕಿ ವಿಸಲನ್ನು ಬರೆಸ್ತಾರೆ. ಬಟ್ ನಾನು ಆ ರೀತಿ ಬರ್ಸಲ್ಲ. ಎಷ್ಟು ಒಗ್ಗರಣೆ ಇಲ್ದಿರ ಡಿಶ್ಗಳನ್ನು ಮಾಡೋಕ್ಕೆ ಸಾಧ್ಯನೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಹೋಗುತ್ತೆ. ಮೇಲೆ 1-2 ಕರಿಬೇವನ್ನ ಸಹ ಸ್ಮೆಲ್ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕುದಿಯೋದಕ್ಕೆ ಬಿಟ್ಟು ಇಲ್ಲಿ ನಾನು ಒಂದು ನವಿಲು ಕೋಸನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವರು ಸಲಾಡ್ಗೆ ಅಂಥೇಳಿ ಬರೀ ಕ್ಯಾರೆಟು ಅಥವಾ ಸೌತೆಕಾಯಿನೇ ತಗೊಳ್ತಿರ್ತಾರೆ. ಹಾಗಂತ ಏನಿಲ್ಲ, ಯಾವುದೇ ಹಸಿ ತರಕಾರಿಗಳು ಯಾವ್ದ್ಯಾವ್ದು ತಿನ್ಬೋದೋ ಪ್ರತಿಯೊಂದನ್ನು ಸಹ ನಾವು ಸಲಾಡ್ಗೆ ಇಟ್ಕೋಬೋದು. ಈಗ ನಂತರ ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು. ಇವಾಗ ನಾನು ಇದು ಕುದಿಯೆಲ್ಲ ಬಂದಾಗಿತ್ತು. ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಈ ಲಾಸ್ಟಲ್ಲಿ ಒಗ್ಗರಣೆ ಹಾಕೋಂಥ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ಯಾವುದೇ ಪೋಷಕಾಂಶಗಳು ಸಹ ಹಾಳಾಗಲ್ಲ. ಪ್ರತಿಯೊಂದನ್ನು ಡಿಶ್ನೂ ಸಹ ನಾವು ಕೊನೆಯಲ್ಲಿ ಒಗ್ಗರಣೆ ಹಾಕೋ ಥರ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದನ್ನು ಮೊದಲೇ ಒಗ್ಗರಣೆ ಹಾಕಿ ಮಾಡಲೇಬೇಕಿರುತ್ತೆ. ಅಂಥದ್ದೊಂದು ಪದಾರ್ಥಗಳು ಏನಿರುತ್ತೋ ಅದನ್ನು ಆ ಪ್ರೊಸೀಜರಲ್ಲೇ ಮಾಡಬೇಕಾಗಿರುತ್ತೆ. ಬಟ್ ಈ ರೀತಿ ಕೊನೆಯಲ್ಲಿ ಹಾಕೋಂಥದ್ದು ಯಾವುದ್ಯಾವ್ದಿರುತ್ತೋ ಅದನ್ನು ಖಂಡಿತವಾಗ್ಲೂ ಸಹ ಯೂಸ್ ಮಾಡ್ಕೋಬೋದು. ಇದಾದ ನಂತರ ನಾನು ಎಲ್ಲರೂ ಸಹ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತೀವಿ. ಇವಾಗ ರೈಸ್ ಕೂಡ ರೆಡಿಯಾಗಿದೆ. ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಅಂತ ಪ್ರತಿಯೊಂದನ್ನು ಸಹ ರೆಡಿಯಾಗಿದೆ. ಇವಾಗ ಊಟಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊಳ್ತೀವಿ. ಸಾಮಾನ್ಯವಾಗಿ ಬೆಳಗ್ಗೆ ಆ ಥರ ಅಂಥೇಳಿ ಪ್ರತಿಯೊಬ್ಬರು ಯಾವ ರೀತಿ ಬೇಕು ಆ ರೀತಿ ಊಟ ಮಾಡಿ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಹೋಗಿರ್ತಾರೆ. ಹಾಗೆ ಮಧ್ಯಾಹ್ನ ಟೈಮಲ್ಲೂ ಸಹ ಯಾರೂ ಸಹ ಸಿಕ್ಕಿರಲ್ಲ. ಸಂಜೆ ಒಂದು ಟೈಮು ಎಲ್ಲರೂ ಸಹ ತಿನ್ನುವಂಥ ಒಂದು ಟೈಮ್ ಇರುತ್ತೆ. ಯಾವಾಗ ಎಲ್ಲರೂ ಜೊತೆಯಲ್ಲಿ ಊಟ ಮಾಡುವಂಥ ಟೈಮ್ ಸಿಗುತ್ತೋ ಖಂಡಿತವಾಗ್ಲೂ ಎಲ್ಲರೂ ಸೇರಿಕೊಂಡು ಊಟ ಮಾಡಿ. ಸೊ ಒಂದು ಮಕ್ಕಳಲ್ಲಿ ಒಂದು ಸಂಸ್ಕೃತಿ ಬೆಳವಣಿಗೆ ಆಗುತ್ತೆ. ಪ್ರತಿಯೊಬ್ಬರು ಯಾವುದೋ ಟೈಮಲ್ಲಿ ಯಾರೋ ತಿನ್ನೋದು, ಒಬ್ಬರು ತಿಂದಿದ್ದಾರ ಅಂತ ವಿಚಾರಿಸ್ತಕ್ಕಂಥದ್ದು ಯಾವುದೇ ಗುಣಗಳು ಸಹ ಮಕ್ಕಳಲ್ಲಿ ಬೆಳೆಯೋದಿಲ್ಲ. ಹಾಗಾಗಿ ನಾವು ಯಾವ ರೀತಿ ಬೆಳೆಸ್ತೀವೋ ಆ ರೀತಿ ಮಕ್ಕಳು ಬೆಳೀತವೆ. ಇಲ್ಲಿ ಎಕ್ಸಾಮ್ಸ್ ಇತ್ತು ಅಂತೇಳಿ ಮಕ್ಕಳು ಮಧ್ಯಾಹ್ನನೇ ಬಂದಿರೋದ್ರಿಂದ ಎಲ್ಲರೂ ಸಹ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ನಾನಲ್ಲಿ ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ಪ್ರತಿಯೊಬ್ಬರು ತೊಗೊಂಡು ಬಂದಿಲ್ಲಿ ಇಟ್ಕೊಳ್ತಾರೆ. ಹಾಗೆ ಒಂದೊಂದು ಕೆಲಸಗಳಲ್ಲಿ ಮಕ್ಕಳನ್ನು ಸೇರಿಸಿ ಸಹ ಕೆಲವೊಂದನ್ನು ಹೇಳ್ಕೊಟ್ರೆ ಅವ್ರಿಗೂ ಸಹ ಇಲ್ಲಿ ಅಭ್ಯಾಸ ಆಗುತ್ತೆ. ಇವಾಗ ಬಿಸಿಯಾದಂತಹ ರೈಸ್ ಕೂಡ ರೆಡಿಯಾಗಿತ್ತು. ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿತ್ತು. ಅದ್ರ ಜೊತೆ ಮಜ್ಜಿಗೆನೂ ಸಹ ರೆಡಿಯಾಗಿತ್ತು. ಹಾಗೆ ಹಪ್ಪಳ, ಸಂಡಿಗೆ, ನಮ್ಮ ಕಡೆ ಈ ರೀತಿಯಾದಂತಹ ಸಂಡಿಗೆಯನ್ನು ಮಾಡ್ಕೊಳ್ತೀವಿ. ಚಕ್ಲಿ ಅಂತ ಸಹ ಕರಿತೀವಿ ಇದನ್ನು. ಸಂಡಿಗೆ ಅಕ್ಕಿ ಚಕ್ಲಿ ಅಂತ. ಹಾಗೆಯೇ ಪಲ್ಯ ಕೂಡ, ಸೊಪ್ಪಿನ ಪಲ್ಯ ಕೂಡ ಇಲ್ಲಿ ರೆಡಿಯಾಗಿತ್ತು. ಮೊದಲು ನಾನಿಲ್ಲಿ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಮ್ಮ ಪ್ಲೇಟನ್ನು ಯಾವ ರೀತಿಯಾಗಿ ಹೆಲ್ದಿಯಾಗಿ ಸರ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು, ಸಣ್ಣ ಒಂದು ಸ್ಪೂನಷ್ಟು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಇದು ಸಾಂಬಾರಲ್ಲಿ ಆಲ್ರೆಡಿ ನಾನು ಕಾಳುಗಳನ್ನು ಮಿಕ್ಸ್ ಮಾಡಿ ಸಾಂಬಾರು ಮಾಡಿರೋದ್ರಿಂದ ಒಂದು ಸ್ವಲ್ಪನೇ ಒಂದು ಸೌಟಷ್ಟು ಸಾಂಬಾರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರನ್ನು ಬಿಡಬೇಕು, ರೈಸ್ ಬಿಡಬೇಕು, ಸಂಡಿಗೆ ಬಿಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ತಿಂದೇನೆ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೋಬೋದು. ಆದರೆ ನಾವು ಏನು ತಿಂತೀವಿ ಅನ್ನೋದು ಮ್ಯಾಟ್ರ್ ಆಗೋಲ್ಲ, ನಾವು ಎಷ್ಟು ತಿಂತೀವಿ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ನಾನಿಲ್ಲಿ ಸಲಾಡನ್ನು ಇಟ್ಕೊಂಡಿದ್ನೆಲ್ಲ ಕಟ್ ಮಾಡಿ ನವಿಲುಕೋಸನ್ನು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೇಸ್ಟ್ಗೆ ಅಂತೇಳಿ 2 ಸಣ್ಣ ತುಂಡಷ್ಟು ಸಂಡಿಗೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ
ಕಾಳು ಪಲ್ಯ, ಸೊಪ್ಪಿನ ಪಲ್ಯ ಸಹ ಇತ್ತು. ಹಾಗಾಗಿ ಅದನ್ನು ತಗೊಂಡಿದ್ದೀನಿ. ಇದಿಷ್ಟೂ ಸಹ ತಿನ್ನೋದ್ರಿಂದ ನಮಗೆ ಹೆಲ್ದಿಯಾದಂತಹ ಬ್ಯಾಲೆನ್ಸ್ಡ್ ಆದಂಥ ಒಂದು ಮೀಲ್ ಸಹ ಸಿಗುತ್ತೆ. ಈ ರೀತಿಯಾಗಿ ತಿಂದ್ಕೊಂಡು ಖಂಡಿತವಾಗೂ ನಾವು ವೆಯ್ಟನ್ನು ಮ್ಯಾನೇಜ್ ಮಾಡ್ಕೋಬೋದು. ಇದಾದ ನಂತರ ಮಕ್ಕಳಿಗೂ ಸಹ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಇದ್ರ ಜೊತೆ 1 ಲೋಟ ಮಜ್ಜಿಗೆಯನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ತಿಂದರೆ ಖಂಡಿತವಾಗೂ ಹಶ್ವಂತೂ ಆಗಲ್ಲ. ಹಾಗೆಯೇ ನಮಗೆ ಊಟ ಸಾಕಾಗ್ತಾ ಇಲ್ಲ ಅಂತನೋ ಪದೇ ಪದೇ ಹಸುವಾಗ್ತಕ್ಕಂಥದ್ದು ಅದೇನೂ ಸಹ ಆಗಲ್ಲ. ಹಾಗೆ ಇಲ್ಲಿ ಮಕ್ಕಳಿಗೂ ಸಹ ಊಟವನ್ನು ಸರ್ವ್ ಮಾಡಿದ್ದೆ. ನಮ್ಮ ದೊಡ್ಡವನು ಹೇಗಿದೆ ಅಂತ ಹೇಳ್ತೀನಿ ಅಂಥೇಳಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಚಿಕ್ಕವನು ನಾನು ಸಹ ಹೇಳ್ತೀನಿ ಅಂಥೇಳಿ ಅವನು ಸಹ ತಿಂದ್ಬಿಟ್ಟು ನೋಡಿ ಯಾವ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾನೆ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದ. ಥ್ಯಾಂಕ್ ಯು ಫಾರ್ ವಾಚಿಂಗ್.